ಸಿರಿಗಳು ನಮ್ಗೆಲ್ಗೆ ಒಂದು ವೇಳೆ ತೊಟ್ಟಲ ತೂಗುವ ಕೈಗಳು ಜಗತ್ತನ್ನೇ ಆಳಬಲ್ಲವು ಅಂತಕ್ಕಂಥ ಮಾತನ್ನ ನಾವೆಲ್ಲ ಹಿರಿಯರ ಮಾತಿನ ಕೇಳಿದ್ದೀವಿ. ಇವತ್ತು ನಮ್ಮ ಬೀದರ್ ಜಿಲ್ಲೆಯ 3ನೇ ಮಹಿಳಾ ಸಾಹಿತ್ಯ ಸಮ್ಮೇಳನ ಇಲ್ಲಿ ಭಾರತೀಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಸಮಾರಂಭದ ಮುಖ್ಯ ಉದ್ದೇಶ ಇಟ್ಟೇನೆ ಈ ಜಾಗತೀಕರಣದ ಕೆದ್ದಳಿನಲ್ಲಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಧರ್ಮದ ಸಂದರ್ಭದಲ್ಲಿ ಅದನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿದೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಕನ್ನಡ ಭಾಷೆನ ಉಳಿಬೇಕಾದ್ರೆ ನಮ್ಮ ಮನೆಯಿಂದನೇ ಆರಂಭ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮಹಿಳೆಯರು ಒಂದೊಳ್ಳೆಯ ಮನಸ್ಸು ಮಾಡಿದ್ದೆ ಆದ್ರೆ ನಾವು ಈ ಭಾಷಾ ಸಾಹಿತ್ಯ ಸಂಸ್ಕೃತಿ ಉಳಿಸಲು ಇನ್ನೂ ಒಂದಿಷ್ಟು ಸಹಕಾರ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮತ್ತು ಮಹಿಳೆಯರ ಮೇಲೆ ಇರುವಂತ ಇವತ್ತಿಗೂ ಸಹ ಮಹಿಳೆಯರ ಮೇಲೆ ಇವತ್ತು ಅತ್ಯಾಚಾರ ಇರ್ಬೋದು, ಪೋಕ್ಸೋ ಪ್ರಕರಣ ಇರ್ಬೋದು, ಇದೆಲ್ಲವೂ ಇತ್ತಿಗೆ ನೋಟ ಇನ್ನೂ ನಮ್ಮ ಮಹಿಳೆಯರು ಬಹಳ ಒತ್ತಡದ ಬದುಕನ್ನು ಬದುಕ್ತಾ ಇದ್ದಾರೆ. ಆ ಎಲ್ಲ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ವೇದಿಕೆ ಮೂಲಕ ಎಲ್ಲ ಚಿಂತನೆಗಳನ್ನ ಮಾಡೋದ್ರ ಮೂಲಕ ಮಹಿಳೆಯರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು 3ನೇ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳಾಗಿ ಸುಮಾರು ದಶಕಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಮಲ್ಲಮ್ಮ ಪಾಟೀಲ್ ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಈ ಸಮಾರಂಭವನ್ನ ಜರುಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಸಮಾರಂಭ ಮಕ್ಕಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಮಕ್ಕಳಲ್ಲಿ ಅಕ್ಷರ ಬೀಜವನ್ನು ಬಿತ್ತಬೇಕಾಗಿದೆ, ಕನ್ನಡದ ಆಸಕ್ತಿಯನ್ನು ಹುಟ್ಟಿಸಬೇಕಾಗಿದೆ. ಅವಾಗ ಮಾತ್ರ ಕನ್ನಡ ಭಾಷೆನ ಬಹಳ ಸಮೃದ್ಧವಾಗಿ ಬೆಳೆಯಲು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಮಹಿಳಾ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ನಾನು ಮತ್ತೊಂದು ಸಲ ಇಂತಹ ಸಮ್ಮೇಳನವನ್ನ ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ಬೀದರ್ ಜಿಲ್ಲೆಯ ಸಮಸ್ತ ಬಹಳ ವಿಶೇಷ ನಮ್ಮ ಮಹಿಳಾ ಸೋದರಿಗೆ ವಂದನೆ ವಿನಂತಿಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರು ಕನ್ನಡದ ಗುರುಗಳಾಗಿದ್ರು. ಹೀಗಾಗಿ ಈ ಒಂದು ಗಡಿ ಪ್ರದೇಶದಲ್ಲಿ ಕನ್ನಡವನ್ನ ಬೆಳೆಯಬೇಕಾದರೆ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಡಬೇಕು. ಕನ್ನಡವನ್ನ ಕಲಿತು ಜಗತ್ತಿನ ಎಲ್ಲ ಭಾಷೆಗಳನ್ನ ಕಲಿತರು ತಪ್ಪೇನಿಲ್ಲ. ಆಡೋಕೆ 100 ಭಾಷೆ, 1000 ಭಾಷೆ, ಹೃದಯದ ಭಾಷೆ ಮಾತ್ರ ಕನ್ನಡವಾಗಿರ್ತದೆ. ನಮಗೆ ಕನಸವನ್ನ ಬಿದ್ದರೆ ಕನ್ನಡದಲ್ಲೇ ಬಿಡ್ತದೆ. ಹೀಗಾಗಿ ಕನ್ನಡವನ್ನ ಇಂದಿನ ಈ ಆಧುನಿಕ ಯುಗದಲ್ಲಿ ಕನ್ನಡ ಉಳಿದು ಬೆಳೆಯಬೇಕಾದ್ರೆ ತಾಂತ್ರಿಕ ಮಾಧ್ಯಮದಿಂದ ಮಾತ್ರ ಸಾಧ್ಯ ಇದೆ. ಜಾಗತಿಕ ಮಟ್ಟದಲ್ಲಿ ಕನ್ನಡ ಉಳಿಬೇಕಾದ್ರೆ ನಮ್ಮ ಈ ತಾಂತ್ರಿಕ ಮಾಧ್ಯಮಗಳಾಗಿರ್ತಕ್ಕಂಥ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳಲ್ಲೆಲ್ಲ ನಾವು ಇಂಗ್ಲಿಷ್ ಭಾಷೆಯನ್ನ ಬಳಸದೆ ಕನ್ನಡ ಭಾಷೆಯನ್ನ ಬಳಸಿ ಕನ್ನಡದ ಉಳಿವಿಗಾಗಿ, ಏಳಿಗೆಗಾಗಿ ನಾವು ನೀವುಗಳೆಲ್ಲ ಹೀಗೆ ಕಳಕಳಿಯ ಮನವಿಯನ್ನ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದು ಕೇವಲ ಗೌರವ ಅಲ್ಲ, ಕನ್ನಡದ ಮನಸ್ಸುಗಳ ಎಲ್ಲಾ ಮಹಿಳಾ ತಾಯಿಯರಿಗೆ, ತಂಗಿಯಂದರಿಗೆ, ಒಂದು ಮಕ್ಕಳಿಗೆ ಸಲ್ಲಿರ್ತಕ್ಕಂಥ ಗೌರವ